ನೀವು ಯಾರ್ಯಾರು ಕರ್ನಾಟಕದಲ್ಲಿ ಸಿಇಟಿ ಕೌನ್ಸೆಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಈ ಒಂದು ಗುಡ್ ನ್ಯೂಸ್ ಕೇಳಾದ್ಮೇಲೆ ಜಾಸ್ತಿ ಖುಷಿ ಪಡಕ್ ಹೋಗ್ಬೇಡಿ. ಯಾಕಂದ್ರೆ ಈ ಒಂದು ಗುಡ್ ನ್ಯೂಸ್ ನಿಮಗೆ ಫ್ಯೂಚರ್ಲಿ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ರಿಯಾಲಿಟಿನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯದ ಬಗ್ಗೆನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಅಲ್ಲಿ ಕಾಲೇಜ್ ಜೋಸ್ ಅಂತ ಒಂದು ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡ್ ಅಲ್ಲಿ ಜಸ್ಟ್ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏರಿಯಾ ವೈಸ್ KCT ಕಾಲೇಜಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಗಳಲ್ಲಿ ಯಾವ್ಯಾವ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅದು PDF ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಆಪ್ಷನ್ಗೆ ಕಾಲೇಜಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಕೆಲವರು ಫಾರ್ಮಸಿಗೆ ಸೇರ್ಕೋಬೇಕು ಅಂತ ಇದ್ದೀರಾ, ಕೆಲವರು ಇಂಜಿನಿಯರಿಂಗ್ ಸೇರ್ಕೋಬೇಕು ಅಂತ ಇದ್ದೀರಾ, ಕೆಲವರು ವೆಟರ್ನರಿ ನೋಡ್ತಾ ಇದ್ದೀರಾ, ಕೆಲವರು BSc ಅಗ್ರಿಕಲ್ಚರ್ನ ನೋಡ್ತಾ ಇದ್ದೀರಾ. ಸರಿನಾ? ಇವಾಗ ನಿಮ್ಗೆಲ್ಲರಿಗೂ ಕೂಡ ಇರುವಂತ ಡೌಟ್ ಏನಂದ್ರೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ. ಇವಾಗ ಬಂದಿರುವಂತ ಅಪ್ಡೇಟ್ ಪ್ರಕಾರ ಜುಲೈ 15ನೇ ತಾರೀಕು ಆದ್ಮೇಲೆ ಯಾವಾಗಾದ್ರೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. ಅಲ್ಲಿವರೆಗೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ ಅಂತ ಒಂದು ಅಪ್ಡೇಟ್ ಇದೆ. ಸರಿನಾ? ಮತ್ತೆ ನೀವು ಎಷ್ಟೊಂದು ಜನ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಆದ್ರೆ ಇಂಜಿನಿಯರಿಂಗ್ಗೆ ಎಷ್ಟೊಂದು ಜನ ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇಲ್ಲ. ಸ್ಟೂಡೆಂಟ್ಸ್ಗಳು ಸೀಟ್ಸ್ ಎಲ್ಲ ತುಂಬಾನೇ ರಿಮೈನಿಂಗ್ ಆಗಿ ಉಳಿತಿದೆ. ಮತ್ತೆ ಅವ್ರು ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದ್ಮೇಲೆ ಕೂಡ ಅವ್ರಿಗೆ ಕರೆಕ್ಟ್ ಆಗಿ ಕೆಲಸ ಸಿಗ್ತಾ ಇಲ್ಲ. ಅದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ನೀವು ಜಸ್ಟ್ ಏನಂದ್ರೆ ನಿಮ್ಮ ಏರಿಯಾದಲ್ಲೇನೆ ಆಗ್ಲೇ 2-3 ಜನ ಸೀನಿಯರ್ಸ್ ನಿಮ್ಗಿಂತ 3-4 ವರ್ಷ ದೊಡ್ಡವ್ರಿರೋರು ಆಗ್ಲೇ ಇಂಜಿನಿಯರಿಂಗ್ ಮಾಡಿರ್ತಾರೆ. ಕೆಲವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. 1/4 ಜನ ಮನೇಲೇ ಇರ್ತಾರೆ. ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇಂಜಿನಿಯರಿಂಗ್ ಅಲ್ಲಿ ಏನಾಗ್ತಿದೆ ಅಂದ್ರೆ CS ಬ್ರಾಂಚ್ಗೆ 100% ಸೀಟ್ಸ್ಗಳು ಫಿಲ್ ಅಪ್ ಆಗ್ತಿದೆ. ಎಂಥದೇ ಕಾಲೇಜ್ ಆಗಿರ್ಲಿ ಎಲ್ಲರೂ ಕೂಡ ಒಂದು ಬ್ರಾಂಚ್ಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ. ಬೇರೆ ಬ್ರಾಂಚ್ಗಳು ಏನಿದೆಯಲ್ಲ ಇಂಜಿನಿಯರಿಂಗ್ ಅಲ್ಲಿ ಅದಕ್ಕೆ ಯಾರು ಕೂಡ ಕರೆಕ್ಟ್ ಆಗಿ ಅಡ್ಮಿಷನ್ ಆಗ್ತಾ ಇಲ್ಲ. ಒಂದು 20 ಜನ 30 ಜನ ಇರ್ತಾರೆ, 10 ಜನ ಇರ್ತಾರೆ ಒಂದೊಂದು ಬ್ರಾಂಚ್ ಅಲ್ಲಿ. ಆ ರೀತಿ ನಡೀತಿದೆ. ಸರಿನಾ? ಕಳೆದ 4 ವರ್ಷದಿಂದ ಏನಾಗಿದೆ ಅಂದ್ರೆ ಸಿವಿಲ್ ಮೆಕ್ಯಾನಿಕಲ್ ಬ್ರಾಂಚ್ಗೆ 90% ಅಡ್ಮಿಷನ್ ಡೌನ್ ಆಗಿದೆ. ಅಂದ್ರೆ ಕೇವಲ 10 ಜನ, 15 ಜನ, 20 ಜನ ಆ ರೀತಿ ಇರ್ತಾರೆ ಆ ಒಂದು ಬ್ರಾಂಚ್ಗಳಲ್ಲಿ. CS ಅಲ್ಲಿ ನೋಡಿದ್ರೆ ಅದೇ ಕಾಲೇಜಲ್ಲಿ 100 ಜನ, 150 ಜನ ಆ ರೀತಿ ಇರ್ತಾರೆ. ಸರಿನಾ? ಇಲ್ಲಿ ಸಿವಿಲ್ ಮೆಕ್ಯಾನಿಕಲ್ ಅಲ್ಲಿ 4 ವರ್ಷ ಮುಗಿಸಾದ್ಮೇಲೆ ಅವ್ರಿಗೆ ಯಾವುದೇ ತರದ ಕರೆಕ್ಟ್ ಆಗಿರುವಂತ ಜಾಬ್ ಸಿಗ್ತಾ ಇಲ್ಲ. 90% ಆಫ್ ದ ಸ್ಟೂಡೆಂಟ್ಸ್ಗೆ ಅವರು ಕರೆಕ್ಟ್ ಆಗಿ ಟಾಪರ್ಸ್ ಆಗಿದ್ರು ಕೂಡ ಇನ್ನು 10% ಜನ ಇರ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಸುಮಾರಾಗಿರುವಂತ ಜಾಬ್ ಸಿಗ್ತಿದೆ. ಆದ್ರೆ ಅಂತ ಒಳ್ಳೆ ಹೈ ಪೇಯಿಂಗ್ ಜಾಬ್ ಕೂಡ ಸಿಗ್ತಾ ಇಲ್ಲ ಸಿವಿಲ್ ಮೆಕ್ಯಾನಿಕಲ್ ಅಲ್ಲಿ. ಅಡ್ಮಿಷನ್ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಡೌನ್ ಆಗಿದೆ. ಎಂತ ಟಾಪ್ ಕಾಲೇಜ್ ತಗೊಂಡ್ರು ಕೂಡ. ಇದನ್ನೆಲ್ಲಾನು ಕೂಡ ಗೌರ್ಮೆಂಟ್ ಅಬ್ಸರ್ವ್ ಮಾಡ್ತಿದೆ. ಟ್ರೆಂಡ್ ಏನಾಗ್ತಿದೆ, ಯಾವ ಬ್ರಾಂಚಿಗೆ ಸ್ಟೂಡೆಂಟ್ಸ್ ಫೋಕಸ್ ಮಾಡ್ತಾ ಇದ್ದಾರೆ ಎಲ್ಲಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಏನ್ ತಂದಿದ್ದಾರೆ ಅಂದ್ರೆ ನಿಮ್ಗೊಂದು ಆಫರ್ನ ಕೊಟ್ಟಿದ್ದಾರೆ. ಸರಿನಾ? KCT ಕೌನ್ಸಿಲಿಂಗ್ 2020-25 ನೀವು ಯಾರ್ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ ನಿಮಗೆ. ಇಲ್ಲಿ ನೀವು CS ಬ್ರಾಂಚ್ಗೆ ಏನಾದ್ರು ಅಡ್ಮಿಷನ್ ಆಗ್ತೀರಾ ಕೌನ್ಸಿಲಿಂಗ್ ಮುಖಾಂತರ ಅಂದ್ರೆ ನಿಮಗೆ ಫೀಸ್ ಬಂದ್ಬಿಟ್ಟು 1 ಲಕ್ಷ ಇರುತ್ತೆ. ಅದೇ ನೀವೇನಾದ್ರೂ ಸಿವಿಲು ಮೆಕ್ಯಾನಿಕಲ್ಗೆ ಏನಾದ್ರು ಅಡ್ಮಿಷನ್ ಆಗ್ತೀರಾ ಅಂದ್ರೆ 50% ಆಫ್ ದ ಫೀಸ್ ಕಮ್ಮಿ ಮಾಡಿದ್ದಾರೆ. ಅಂದ್ರೆ ಬಂದ್ಬಿಟ್ಟು ಕೇವಲ 50,000 ಇರುತ್ತೆ ಅಷ್ಟೇ. ಬೇರೆ ಬ್ರಾಂಚ್ಗಳಿಗೆಲ್ಲ 1 ಲಕ್ಷ ಇರುತ್ತೆ. ಇದಕ್ಕೆ ಮಾತ್ರ 50,000 2 ಬ್ರಾಂಚ್ಗೆ. ಜಾಸ್ತಿ ಜನ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ಲಿ, ಸ್ಟ್ರೆಂತ್ ಇನ್ಕ್ರೀಸ್ ಆಗ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಒಂದು ಆಫರ್ನ ಬಿಟ್ಟಿದ್ದಾರೆ ನಿಮಗೆ ಸ್ಟೂಡೆಂಟ್ಸ್ಗೆ. ನೀವು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಜಾಯ್ನ್ ಆಗ್ಬೋದಾಗಿರುತ್ತೆ. ಆದ್ರೆ 4 ವರ್ಷ ಆದ್ಮೇಲೆ ನಿಮಗೆ ಜಾಬ್ ಸಿಗುತ್ತೆ 100% ಅನ್ನೋದು ಯಾವುದೇ ತರದ ಗ್ಯಾರಂಟಿ ಆಗಿರೋದಿಲ್ಲ. ನಿಮ್ಮ ಲಕ್ ಮೇಲೂ ಕೂಡ ಅದು ಡಿಪೆಂಡ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ರೆ ಅವ್ರಿಗೆಲ್ಲರಿಗೂ ಕೂಡ ಫಸ್ಟ್ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಈ ರೀತಿ ಇದೆ ಒಂದು ಅಪ್ಡೇಟ್ ಅನ್ನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ.